ಮಹಾಭಾರತದ ಬ್ರೇವೆಸ್ಟ್ ವಾರಿಯರ್ ಯಾರು ಗೊತ್ತಾ? ಅರ್ಜುನ ಅಲ್ಲ, ಕರ್ಣ ಅಲ್ಲ, ಭೀಮ ಕೂಡ ಅಲ್ಲ. 16 ವರ್ಷದ ಅಭಿಮನ್ಯು. ತಾಯಿಯ ಗರ್ಭದಲ್ಲೇ ಇರುವಾಗಲೇ ಚಕ್ರವ್ಯೂಹಕ್ಕೆ ಹೇಗೆ ಎಂಟ್ರಿ ಕೊಡಬೇಕನ್ನೋ ರಹಸ್ಯವನ್ನು ತಿಳ್ಕೊಂಡ ಮಹಾಶೂರ. ಕುರುಕ್ಷೇತ್ರ ಯುದ್ಧದ 13ನೇ ದಿನ ದ್ರೋಣಾಚಾರ್ಯರು ಒಂದು ಡೆಡ್ಲಿಯೆಸ್ಟ್ ಚಕ್ರವ್ಯೂಹವನ್ನು ರಚಿಸ್ತಾರೆ. ಈ ಚಕ್ರವ್ಯೂಹದಲ್ಲಿ ಸೈನಿಕರು ಕಂಟಿನ್ಯೂಸ್ಲಿ ರೊಟೇಟ್ ಆಗ್ತಾನೆ ಇರ್ತಾರೆ. ಒಳಗಡೆ ಹೋಗುವುದು ತುಂಬ ಕಷ್ಟ, ಹೊರಗಡೆ ಬರುವುದು ಆಲ್ಮೋಸ್ಟ್ ಇಂಪಾಸಿಬಲ್ ಆಗಿರುತ್ತೆ. ಪಾಂಡವ ಸೇನೆ ಟ್ರ್ಯಾಪ್ ಆಗಿಬಿಟ್ಟಿರುತ್ತೆ. ಎಲ್ಲರ ಮನಸ್ಸಲ್ಲೂ ಭಯ. ಅಭಿಮನ್ಯು ಹೇಳ್ತಾನೆ, ನಾನು ಹೋಗ್ತೀನಿ ಅಂತ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಕ್ಸಿಟ್ ದಾರಿ ಗೊತ್ತಿಲ್ಲ, ಸರ್ವೈವಲ್ ಗ್ಯಾರಂಟಿ ಇಲ್ಲ, ಆದರೂ ರೆಸ್ಪಾನ್ಸಿಬಿಲಿಟಿನ ತಗೊಳ್ತಾನೆ. ಅಭಿಮನ್ಯು ಚಕ್ರವ್ಯೂಹದ ಒಳಗಡೆ ಹೋದ್ಮೇಲೆ ಹೇಗೆ ಯುದ್ಧ ಮಾಡ್ತಾನೆ, ಅವನ ವಿರುದ್ಧ ಮಹಾಭಾರತದ ಗ್ರೇಟೆಸ್ಟ್ ವಾರಿಯರ್ಸ್ ಯಾರ್ಯಾರಿದ್ರು ಅಂತ ಗೊತ್ತಾ?